ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಭಾಗವಾಗಿ ಶಾಲಾ ಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯ ಘನ ಅಧ್ಯಕ್ಷತೆಯನ್ನು ಶ್ರೀಯುತ ನದಾಬ್ ಸರ್ ಅವರು, ಸಹಾಯಕ ನಿರ್ದೇಶಕರು, ಪಶು ಸಂಗೋಪನಾ ಇಲಾಖೆಯವರು ವಹಿಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಹಾಗೆಯೇ ಈ ಸಭೆಯಲ್ಲಿ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಸಂಗಮೇಶ್ ಮುನಿಲ್ ಸರ್ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾರೆ. ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಯುತ ನಾಗರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಹಿತ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತಾರೆ. ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಚಂದನ್ ಬಾಳೆಗಾರ್ ಅವರು ಉಪಸ್ಥಿತರಿದ್ದಾರೆ. ಅವರು ಸಹಿತ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ವಿನಂತಿಸಿಕೊಳ್ತಾರೆ. ಹಾಗೆ ನಮ್ಮ ಸಾಮಾಜಿಕ ಪರಿಶೋಧನೆಯ ಕಾರ್ಯನಿರ್ವಾಹಕ ವ್ಯವಸ್ಥಾಪಕರು ಹಳಿಯಾರ್ ತಾಲೂಕು ಇವರಾದಂಥ ಶ್ರೀಮತಿ ನಜೀರಾ ಬೇಗಂ ಮಾನ್ಯಕರ್ ಅವರು ಉಪಸ್ಥಿತರಿದ್ದಾರೆ. ಅವರು ಸಹಿತ ಇವತ್ತಿನ ಕಾರ್ಯಕ್ರಮದ ಕುರಿತು ಲೆಕ್ಕ ಪರಿಶೋಧನೆ ಕುರಿತು, ಸಾಮಾಜಿಕ ಲೆಕ್ಕ ಪರಿಶೋಧನೆ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಅವರು ಸಹಿತ ಇಲ್ಲಿ ಉಪಸ್ಥಿತರಿದ್ದಾರೆ. ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಪ್ರಧಾನ ಗುರುಗಳಾದಂಥ ಶ್ರೀಯುತ MS ಹೊಳೆ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾರೆ. ಗ್ರಾಮ ಲೆಕ್ಕ ಪರಿಶೋಧಕರು ಹಾಗೆ ಮಕ್ಕಳ ಪಾಲಕರು, ಈ ಊರಿನ ನಾಗರಿಕರು ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಶಿಕ್ಷಕರೊಂದನ್ನು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಸಹಿತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾರೆ. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾದಂಥ ಮಾತುಗಳನ್ನು ನಜೀರಾ ಬೇಗಂ ಅವರು ಮಾತಾಡುವುದಕ್ಕೆ ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಪಶು ಇಲಾಖೆ ಇಲಾಖೆ ಹಳಿಯಾರ್ ಶ್ರೀ ನದಾಬ್ ಸರ್ ಅವರೇ, ಅದೇ ರೀತಿಯಾಗಿ ಈ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀ SS ಮುನಿಲ್ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ನಾಗರಾಜ್ ಗೌಡ್ಮನಿ ಸರ್ ಅವರೇ, ಅದೇ ರೀತಿಯಾಗಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಚಂದನ್ ಬಾಳೆಗಾರ್ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಮುಳಿನ್ ಸರ್ ಅವರೇ, ಅದೇ ರೀತಿಯಾಗಿ ಉಪಸ್ಥಿತಿರುವಂತಹ ಸಹಶಿಕ್ಷಕ ಬಂಧುಗಳವರೇ ಹಾಗೂ ಉಪಸ್ಥಿತಿರುವಂತಹ ಮುದ್ದು ಮಕ್ಕಳ ಎಲ್ಲ ಪೋಷಕರೇ, ಇಂದು ಸರ್ಕಾರದ ನಿರ್ದೇಶನದಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದರೆ ಸಾರ್ವಜನಿಕರ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದರೆ ನಾವು ಸಾರ್ವಜನಿಕರ ಒಂದು ಪರಿಶೀಲನೆ ಆಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಂತ ಹೇಳಿದ್ರೆ ಈ ಸಮುದಾಯ ಮತ್ತು ಸಹಭಾಗಿತ್ವದೊಂದಿಗೆ ಅದರ ಜನರಿಗೆ ಅದರ ಅರಿವಿರಬೇಕು. ಮತ್ತೆ ಅಂತ ಹೇಳಿದ್ರೆ ಜನರ ಸಹಭಾಗಿತ್ವ ಇರಬೇಕು. ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಂದ್ರೆ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದೆ. ಇದರಲ್ಲಿ ನಾವು ಏನಂತ ಹೇಳಿದ್ರೆ, ಒಂದು ಯೋಜನೆಗೆ ಭರಿಸಿದ ಅನುದಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಖರ್ಚು ವೆಚ್ಚಗಳಾಗಲಿ ಮತ್ತು ಯಾವ ಫಲಾನುಭವಿಗಳಿದ್ದಾರೆ ಅವರಿಗೆ ಆ ಯೋಜನೆ ಬಗ್ಗೆ ತಲುಪಿದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ದಿನಾಂಕ 27/1/2025ರಿಂದ 30/1/2025ರವರೆಗೆ ಈ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಹಮ್ಮಿಕೊಂಡಿದ್ದೇವೆ. ಕಾರಣಾಂತರದಿಂದ ಸಾಮಾಜಿಕ ಪರಿಶೋಧನೆ ಮುಂದೂಡಿ ಇಂದು ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಏನು ಖರ್ಚು ಬರ್ತದೆ, ಶಾಲೆಗೆ ಎಷ್ಟು ಅಕ್ಕಿ ವಿತರಣೆ ಆಗ್ತದೆ, ಬೇಳೆ ವಿತರಣೆ ಆಗ್ತದೆ, ಎಣ್ಣೆ ವಿತರಣೆ ಆಗ್ತದೆ, ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಭರಿಸಿದ್ದಾರೆ ಇಲ್ಲ ಮತ್ತು ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀಡಿದ್ದಾರೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ಅದು ಕೇವಲ ನಾವು ಮಾತ್ರ ಪರಿಶೀಲನೆ ಮಾಡದೆ ನಿಮ್ಮ ಜೊತೆಗೂ ಕೂಡ ಅದು ಪರಿಶೀಲನೆ ಮಾಡೋದಿದೆ. ಈಗ ನಾವು ಒಂದು 15 ದಿನದ ಹಿಂದ್ಗಡೆ ನಿಮ್ಮ ಮನೆ ಭೇಟಿ ಮಾಡಿದಾಗ ಸುಮಾರು ಒಂದು 25 ಜನ ಫಲಾನುಭವಿಗಳಿಗೆ ಭೇಟಿ ಮಾಡಿ ನಾವು ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಅಂದರೆ ಯಾವ ಥರ ಅಡುಗೆ ವ್ಯವಸ್ಥೆ ಇದೆ, ಮಕ್ಕಳಿಗೆ ಯಾವ ಥರ ಅದನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಕೂಡ ನಾವು ಒಂದು ವರದಿಯ ರೂಪದಲ್ಲಿ ನಾವು ಸಿದ್ಧ ಮಾಡಿದ್ದೇವೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಶಾಲೆಗೆ ದಾಖಲಾದ ಪ್ರತಿಯೊಂದು ಮಗುವಿಗೂ ಕೂಡ ಊಟ ಜೊತೆಗೆ ಪಾಠವನ್ನು ಸಿಗಬೇಕು. ಆನಂತರ ಶಾಲೆಗೆ ದಾಖಲಾದ ಮಗು ಏನಂತ ಹೇಳಿದ್ರೆ ಶಾಲೆ ಬಿಟ್ಟು ಅರ್ಧದಲ್ಲಿ ಉಳಿಬಾರದು, ಶಾಲೆಗೆ ಹಾಜರಾತಿ ಸಂಪೂರ್ಣವಾಗಿರಬೇಕು. ಮತ್ತು ಮಕ್ಕಳಿಗೆ ಈ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಪಂಕ್ತಿಯಲ್ಲಿ ತುಂಬ ಊಟ ಬಳಸಬೇಕು ಅಂತ ಹೇಳಿದೆ. ಇದರಿಂದ ಮಕ್ಕಳಲ್ಲಿ ಸಹಬಾಳ್ವೆ ಮತ್ತು ಸೋದರತೆ ಬಾಳ್ವೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ನಾವು ಮೂಡಿಸಬಹುದು. ಬರಗಾಲದ ಸಮಯದಲ್ಲಿ ಕೂಡ ಮಕ್ಕಳಿಗೆ ಊಟವನ್ನು ನೀಡುವಂಥ ವ್ಯವಸ್ಥೆ ಇದೆ. ಇಲ್ಲಿ ಏನಿದೆ ಅಂತ ಹೇಳಿದರೆ, ಒಂದು ಮಗುವಿಗೆ 1ರಿಂದ 5ನೇ ತರಗತಿಯಲ್ಲಿ ಓದುತ್ತಿರುವ ಮಗುವಿಗೆ 100 ಗ್ರಾಮ್ ಅಕ್ಕಿ ಕೊಡಬೇಕು, 20 ಗ್ರಾಮ್ ಬೇಳೆ ಕೊಡಬೇಕು, ಆನಂತರ 50 ಗ್ರಾಮ್ ತರಕಾರಿಯನ್ನು ಕೊಡಬೇಕು, ಆನಂತರ 4 ಗ್ರಾಮ್ ಎಣ್ಣೆಯನ್ನು ಕೊಡಬೇಕು, 2 ಗ್ರಾಮ್ ಉಪ್ಪು ಕೊಡಬೇಕು ಅಂತ ಹೇಳಿದೆ. ಇದಕ್ಕೆ ತಗೊಳ್ಳುವ ವೆಚ್ಚ ಅಂತ ಹೇಳಿದರೆ ₹5.45 ಆಗ್ತದೆ. ಪ್ರತಿದಿನ ಒಂದು ಮಗುವಿಗೆ
ಗ್ರಾಮ್ ಬೇಳೆ ಇದೆ, 75 ಗ್ರಾಮ್ ತರಕಾರಿ ಇದೆ, 7.5 ಗ್ರಾಮ್ ಎಣ್ಣೆ ಇದೆ, ಆನಂತರ 4 ಗ್ರಾಮ್ ಉಪ್ಪಿದೆ. ಅವರಿಗೆ 8 ರೂಪಾಯಿ 14 ಪೈಸೆ ಅನ್ನೋದಿದೆ, 17 ಪೈಸೆ ಅನ್ನೋದಿತ್ತು. ಆದರೆ ಈ ಪ್ರಸಕ್ತವಾಗಿ 2025ರಿಂದ ಅದು ದರ ಚೇಂಜ್ ಆಗಿದೆ. ಏನಂತ ಹೇಳಿದ್ರೆ 1ರಿಂದ 5ನೇ ತರಗತಿಯ ಮಗುವಿಗೆ 6 ರೂಪಾಯಿ 19 ಪೈಸೆ ಆಗಿದೆ. ಆನಂತರ ಹೈಸ್ಕೂಲ್ ಮಕ್ಕಳಿಗೆ 9 ರೂಪಾಯಿ 69 ಪೈಸೆ ಆಗಿದೆ. ಅಂದರೆ ಬೆಲೆಗಳು ಹೆಚ್ಚಾಗಿರೋದ್ರಿಂದ ಇದರ ರೇಟು ಕೂಡ ಹೆಚ್ಚಾಗಿ ಸರ್ಕಾರ ನೀಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಏನಂತ ಹೇಳಿದ್ರೆ, ಸರ್ಕಾರ ಏನಂತ ಹೇಳಿದ್ರೆ ಊಟದ ಜೊತೆಗೆ ಅವರಿಗೆ ಪೌಷ್ಟಿಕವಾದ ಆಹಾರ ನೀಡಬೇಕನ್ನೋ ಕಾರಣಕ್ಕಾಗಿ ಮೊಟ್ಟೆ, ಬಾಳೆಹಣ್ಣು ಮತ್ತು ಚಿಕ್ಕಿ, ಆನಂತರ ಹಾಲು ಕೂಡ ವಿತರಣೆ ಮಾಡ್ತಾ ಇದೆ. ಅಂತ ಹೇಳಿದ್ರೆ ವಾರದ 6 ದಿನ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದಿಂದ 2 ದಿವಸ ಕೊಡ್ತಾರೆ, 4 ದಿನ ಅಜಿಮ್ ಪ್ರೇಮಿಯೋ ಸಂಸ್ಥೆಯಿಂದ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಮೊಟ್ಟೆ ತಿನ್ನುವ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ, ಚಿಕ್ಕಿ ತಿನ್ನುವ ಮಕ್ಕಳಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ತಿನ್ನುವ ಮಕ್ಕಳಿಗೆ ಬಾಳೆಹಣ್ಣು. ಅಂದರೆ ಮಕ್ಕಳ ಅಭಿರುಚಿಗೆ ಅನುಗುಣವಾಗಿ ಮಕ್ಕಳು ಏನು ಬಿಡ್ತಾರೆ ಆ ದಿನ ಅದಕ್ಕೆ ಅನುಗುಣವಾಗಿ ಶಾಲೆಯಲ್ಲಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆ ಇದೆ. ಆನಂತರ ರಾಗಿ ಮಾಲ್ಟ್ ಅಂತ ಹೇಳಿ ಅದು ಕೂಡ ವಾರದಲ್ಲಿ 3 ದಿನ, ಅಂದರೆ 18 ಗ್ರಾಮ್ ಹಾಲಿನ ಪುಡಿಗೆ 10 ಗ್ರಾಮ್ ಸಕ್ಕರೆ ಹಾಕಿ 150 ml ನೀರಿನಲ್ಲಿ ಬೆರೆಸಿ ಅವರಿಗೆ ಹಾಲು ಕೊಡ್ಬೇಕಂತ ಹೇಳಿದೆ. ಬೆಳಿಗ್ಗೆ ಬಂದ ತಕ್ಷಣ ಮಕ್ಕಳಿಗೆ ಹಾಲು ಕೊಡ್ಬೇಕಂತ ಹೇಳಿದೆ. ಅದು ವಾರದಲ್ಲಿ ಅವರಿಗೆ 5 ದಿನ ಕೊಡುವಂಥ ವ್ಯವಸ್ಥೆ ಇದೆ. 3 ದಿನ ಏನಂತ ಹೇಳಿದ್ರೆ ರಾಗಿ ಮಾಲ್ಟನ್ನು ಕೂಡ ಸೇರಿಸಿ ಕೊಡುವಂಥ ವ್ಯವಸ್ಥೆ ಇದೆ. ಅಂದರೆ ಪ್ರತಿಯೊಂದು ಮಗುವಿಗೆ ಇದರಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೇರವಾಗಿ ಇದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಅಂದರೆ ಅಕ್ಕಿ ಮತ್ತು ಬೇಳೆಯಲ್ಲಿ ಕೊಡುವಂಥ ಪ್ರಮಾಣದಲ್ಲಿ ವ್ಯತ್ಯಾಸ ಇಲ್ಲ. ಪ್ರತಿ ಮಗುವಿಗೂ ಕೂಡ 18 ಗ್ರಾಮ್ ಹಾಲಿನ ಪುಡಿ, 5 ಗ್ರಾಮ್ ರಾಗಿ ಮಾಲ್ಟು ಮತ್ತು 10 ಗ್ರಾಮ್ ಸಕ್ಕರೆ ಬೆರೆಸಿ ಕೊಡುವಂಥ ವ್ಯವಸ್ಥೆ ಈ ಯೋಜನೆಯಲ್ಲಿ. ಮತ್ತೇನಂತ ಹೇಳಿದ್ರೆ ಇದಕ್ಕೆ ಭೋಜನ ಮಾತೆಯರು ಅಂತ ಹೇಳಿದ ಒಂದು ಇದರಲ್ಲಿ ಶಾಲೆಯಲ್ಲಿ 1ರಿಂದ 25 ಮಕ್ಕಳಿಗೆ ಒಂದು ಅಡಿಗೆ